ಅತ್ತ ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಏನಿದೆಯಲ್ಲ ಅದು ಹಳ್ಳ ಹಿಡಿತಾ ಇದೆಯಾ ಅನ್ನೋ ಪ್ರಶ್ನೆಗೆ ಕಾರಣ ಈವರೆಗೂ ಕೂಡ ಯಾವುದೇ ಒಬ್ಬ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಸಚಿನ್ ಉಳಿದುಕೊಂಡಿದ್ದಂತಹ ಹೋಟೆಲ್ ಸೇರಿ ಎಲ್ಲ ಕಡೆ ಸಿಐಡಿ ತನಿಖೆಯನ್ನ ಮುಂದುವರಿಸಿದೆ. ಸಚಿನ್ ತಂಗಿದ್ದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ. ಲಾಡ್ಜ್ನಲ್ಲಿದ್ದ ಎಂಬ ಶಂಕೆ ಮೇಲೆ ತಪಾಸಣೆ. ಡಿಸೆಂಬರ್ 26 ಗುತ್ತಿಗೆದಾರ ಸಚಿನ್ ಆರೋಪಿಯನ್ನ ಬಂಧಿಸಿಲ್ಲ. ಈ ಮಧ್ಯೆ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ ನಡೆಸಿದೆ. ಸಚಿನ್ ಚಲನವಲನದ ದೃಶ್ಯಕ್ಕಾಗಿ ಸಿಐಡಿ ಹುಡುಕಾಟ. ಸಿಐಡಿ ಡಿಐಜಿಪಿ ಶಾಂತನು ಹಾಗೂ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ಬೀದರ್ನಲ್ಲಿ ಠಿಕಾಣಿ ಹೂಡಿ ತನಿಖೆ ಚುರುಕಾಗಿಸಿದ್ದಾರೆ. ಶಿವನಗರದಲ್ಲಿರುವ ಹೋಟೆಲ್ನಲ್ಲಿ ಡಿಸೆಂಬರ್ 24ರ ರಾತ್ರಿ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾಗ್ತಿದೆ. ಈ ಹೋಟೆಲ್ಗೆ ಸಿಐಡಿ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ ಸಚಿನ್ ಸಹೋದರಿಯರು ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತಕ್ಷಣವೇ ಸರ್ಕಾರ 1 ಕೋಟಿ ಪರಿಹಾರ ನೀಡಬೇಕು, ಕುಟುಂಬಸ್ಥರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಹೇಳಿದ್ದಾರೆ. ಏನು ಆತ್ಮಹತ್ಯೆ ಕಾರಣ ಆದ ರಾಜು ಕಪ್ನೂರ್ ಅವರ ಸ್ನೇಹಿತರು ಅವರನ್ನು ಇನ್ನೂ ತನ ಅವ್ರಿಗೆ ಬಂಧಿಸಲಿಕ್ಕೆ ಧೈರ್ಯ ಕಾಂಗ್ರೆಸ್ ಸರ್ಕಾರ ಆಗಲಿ ಗುಲ್ಬರ್ಗ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಲ್ಲ. ಸರ್ಕಾರ ಕೂಡ ಸಿಐಡಿ ತನಿಖಾ ವರದಿಗಾಗಿ ಒತ್ತಡ ಹೇರ್ತಿದೆ. ಇದಕ್ಕಾಗಿಯೇ ಸಿಐಡಿ ಡಿಐಜಿಪಿ ಬೀದರ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಕೇಸ್ ತನಿಖೆ ತೀವ್ರಗೊಂಡಿದ್ದು ಸಚಿನ್ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅತ್ತ ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಏನಿದೆಯಲ್ಲ ಅದು ಹಳ್ಳ ಹಿಡಿತಾ ಇದೆಯಾ ಅನ್ನೋ ಪ್ರಶ್ನೆಗೆ ಕಾರಣ ಈವರೆಗೂ ಕೂಡ ಯಾವುದೇ ಒಬ್ಬ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಸಚಿನ್ ಉಳಿದುಕೊಂಡಿದ್ದಂತಹ ಹೋಟೆಲ್ ಸೇರಿ ಎಲ್ಲ ಕಡೆ ಸಿಐಡಿ ತನಿಖೆಯನ್ನ ಮುಂದುವರಿಸಿದೆ. ಸಚಿನ್ ತಂಗಿದ್ದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ. ಲಾಡ್ಜ್ನಲ್ಲಿದ್ದ ಎಂಬ ಶಂಕೆ ಮೇಲೆ ತಪಾಸಣೆ. ಡಿಸೆಂಬರ್ 26 ಗುತ್ತಿಗೆದಾರ ಸಚಿನ್ ಆರೋಪಿಯನ್ನ ಬಂಧಿಸಿಲ್ಲ. ಈ ಮಧ್ಯೆ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ ನಡೆಸಿದೆ. ಸಚಿನ್ ಚಲನವಲನದ ದೃಶ್ಯಕ್ಕಾಗಿ ಸಿಐಡಿ ಹುಡುಕಾಟ. ಸಿಐಡಿ ಡಿಐಜಿಪಿ ಶಾಂತನು ಹಾಗೂ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ಬೀದರ್ನಲ್ಲಿ ಠಿಕಾಣಿ ಹೂಡಿ ತನಿಖೆ ಚುರುಕಾಗಿಸಿದ್ದಾರೆ. ಶಿವನಗರದಲ್ಲಿರುವ ಹೋಟೆಲ್ನಲ್ಲಿ ಡಿಸೆಂಬರ್ 24ರ ರಾತ್ರಿ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾಗ್ತಿದೆ. ಈ ಹೋಟೆಲ್ಗೆ ಸಿಐಡಿ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ ಸಚಿನ್ ಸಹೋದರಿಯರು ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತಕ್ಷಣವೇ ಸರ್ಕಾರ 1 ಕೋಟಿ ಪರಿಹಾರ ನೀಡಬೇಕು, ಕುಟುಂಬಸ್ಥರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಹೇಳಿದ್ದಾರೆ. ಏನು ಆತ್ಮಹತ್ಯೆ ಕಾರಣ ಆದ ರಾಜು ಕಪ್ನೂರ್ ಅವರ ಸ್ನೇಹಿತರು ಅವರನ್ನು ಇನ್ನೂ ತನ ಅವ್ರಿಗೆ ಬಂಧಿಸಲಿಕ್ಕೆ ಧೈರ್ಯ ಕಾಂಗ್ರೆಸ್ ಸರ್ಕಾರ ಆಗಲಿ ಗುಲ್ಬರ್ಗ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಲ್ಲ. ಸರ್ಕಾರ ಕೂಡ ಸಿಐಡಿ ತನಿಖಾ ವರದಿಗಾಗಿ ಒತ್ತಡ ಹೇರ್ತಿದೆ. ಇದಕ್ಕಾಗಿಯೇ ಸಿಐಡಿ ಡಿಐಜಿಪಿ ಬೀದರ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಕೇಸ್ ತನಿಖೆ ತೀವ್ರಗೊಂಡಿದ್ದು ಸಚಿನ್ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅತ್ತ ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಏನಿದೆಯಲ್ಲ ಅದು ಹಳ್ಳ ಹಿಡಿತಾ ಇದೆಯಾ ಅನ್ನೋ ಪ್ರಶ್ನೆಗೆ ಕಾರಣ ಈವರೆಗೂ ಕೂಡ ಯಾವುದೇ ಒಬ್ಬ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಸಚಿನ್ ಉಳಿದುಕೊಂಡಿದ್ದಂತಹ ಹೋಟೆಲ್ ಸೇರಿ ಎಲ್ಲ ಕಡೆ ಸಿಐಡಿ ತನಿಖೆಯನ್ನ ಮುಂದುವರಿಸಿದೆ. ಸಚಿನ್ ತಂಗಿದ್ದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ. ಲಾಡ್ಜ್ನಲ್ಲಿದ್ದ ಎಂಬ ಶಂಕೆ ಮೇಲೆ ತಪಾಸಣೆ. ಡಿಸೆಂಬರ್ 26 ಗುತ್ತಿಗೆದಾರ ಸಚಿನ್ ಆರೋಪಿಯನ್ನ ಬಂಧಿಸಿಲ್ಲ. ಈ ಮಧ್ಯೆ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ ನಡೆಸಿದೆ. ಸಚಿನ್ ಚಲನವಲನದ ದೃಶ್ಯಕ್ಕಾಗಿ ಸಿಐಡಿ ಹುಡುಕಾಟ. ಸಿಐಡಿ ಡಿಐಜಿಪಿ ಶಾಂತನು ಹಾಗೂ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ಬೀದರ್ನಲ್ಲಿ ಠಿಕಾಣಿ ಹೂಡಿ ತನಿಖೆ ಚುರುಕಾಗಿಸಿದ್ದಾರೆ. ಶಿವನಗರದಲ್ಲಿರುವ ಹೋಟೆಲ್ನಲ್ಲಿ ಡಿಸೆಂಬರ್ 24ರ ರಾತ್ರಿ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾಗ್ತಿದೆ. ಈ ಹೋಟೆಲ್ಗೆ ಸಿಐಡಿ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ.
ಇತ ಸಚಿನ್ ಸಹೋದರಿಯರು ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತಕ್ಷಣವೇ ಸರ್ಕಾರ 1 ಕೋಟಿ ಪರಿಹಾರ ನೀಡಬೇಕು, ಕುಟುಂಬಸ್ಥರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಹೇಳಿದ್ದಾರೆ. ಏನು ಆತ್ಮಹತ್ಯೆ ಕಾರಣ ಆದ ರಾಜು ಕಪ್ನೂರ್ ಅವರ ಸ್ನೇಹಿತರು ಅವರನ್ನು ಇನ್ನೂ ತನ ಅವ್ರಿಗೆ ಬಂಧಿಸಲಿಕ್ಕೆ ಧೈರ್ಯ ಕಾಂಗ್ರೆಸ್ ಸರ್ಕಾರ ಆಗಲಿ ಗುಲ್ಬರ್ಗ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಲ್ಲ. ಸರ್ಕಾರ ಕೂಡ ಸಿಐಡಿ ತನಿಖಾ ವರದಿಗಾಗಿ ಒತ್ತಡ ಹೇರ್ತಿದೆ. ಇದಕ್ಕಾಗಿಯೇ ಸಿಐಡಿ ಡಿಐಜಿಪಿ ಬೀದರ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಕೇಸ್ ತನಿಖೆ ತೀವ್ರಗೊಂಡಿದ್ದು ಸಚಿನ್ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅತ್ತ ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಏನಿದೆಯಲ್ಲ ಅದು ಹಳ್ಳ ಹಿಡಿತಾ ಇದೆಯಾ ಅನ್ನೋ ಪ್ರಶ್ನೆಗೆ ಕಾರಣ ಈವರೆಗೂ ಕೂಡ ಯಾವುದೇ ಒಬ್ಬ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಸಚಿನ್ ಉಳಿದುಕೊಂಡಿದ್ದಂತಹ ಹೋಟೆಲ್ ಸೇರಿ ಎಲ್ಲ ಕಡೆ ಸಿಐಡಿ ತನಿಖೆಯನ್ನ ಮುಂದುವರೆಸಿದೆ. ಸಚಿನ್ ತಂಗಿದ್ದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ. ಲಾಡ್ಜ್ನಲ್ಲಿದ್ದ ಎಂಬ ಶಂಕೆ ಮೇಲೆ ತಪಾಸಣೆ. ಡಿಸೆಂಬರ್ 26 ಗುತ್ತಿಗೆದಾರ ಸಚಿನ್ ಆರೋಪಿಯನ್ನ ಬಂಧಿಸಿಲ್ಲ. ಈ ಮಧ್ಯೆ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ ನಡೆಸಿದೆ. ಸಚಿನ್ ಚಲನವಲನದ ದೃಶ್ಯಕ್ಕಾಗಿ ಸಿಐಡಿ ಹುಡುಕಾಟ. ಸಿಐಡಿ ಡಿಐಜಿಪಿ ಶಾಂತನು ಹಾಗೂ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ಬೀದರ್ನಲ್ಲಿ ಠಿಕಾಣಿ ಹೂಡಿ ತನಿಖೆ ಚುರುಕಾಗಿಸಿದ್ದಾರೆ. ಶಿವನಗರದಲ್ಲಿರುವ ಹೋಟೆಲ್ನಲ್ಲಿ ಡಿಸೆಂಬರ್ 24ರ ರಾತ್ರಿ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾಗ್ತಿದೆ. ಈ ಹೋಟೆಲ್ಗೆ ಸಿಐಡಿ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ ಸಚಿನ್ ಸಹೋದರಿಯರು ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತಕ್ಷಣವೇ ಸರ್ಕಾರ 1 ಕೋಟಿ ಪರಿಹಾರ ನೀಡಬೇಕು, ಕುಟುಂಬಸ್ಥರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಹೇಳಿದ್ದಾರೆ. ಏನು ಆತ್ಮಹತ್ಯೆ ಕಾರಣ ಆದ ರಾಜು ಕಪ್ನೂರ್ ಅವರ ಸ್ನೇಹಿತರು ಅವರನ್ನು ಇನ್ನೂ ತನ ಅವ್ರಿಗೆ ಬಂಧಿಸಲಿಕ್ಕೆ ಧೈರ್ಯ ಕಾಂಗ್ರೆಸ್ ಸರ್ಕಾರ ಆಗಲಿ ಗುಲ್ಬರ್ಗ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಲ್ಲ. ಸರ್ಕಾರ ಕೂಡ ಸಿಐಡಿ ತನಿಖಾ ವರದಿಗಾಗಿ ಒತ್ತಡ ಹೇರ್ತಿದೆ. ಇದಕ್ಕಾಗಿಯೇ ಸಿಐಡಿ ಡಿಐಜಿಪಿ ಬೀದರ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಕೇಸ್ ತನಿಖೆ ತೀವ್ರಗೊಂಡಿದ್ದು ಸಚಿನ್ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅತ್ತ ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಏನಿದೆಯಲ್ಲ ಅದು ಹಳ್ಳ ಹಿಡಿತಾ ಇದೆಯಾ ಅನ್ನೋ ಪ್ರಶ್ನೆಗೆ ಕಾರಣ ಈವರೆಗೂ ಕೂಡ ಯಾವುದೇ ಒಬ್ಬ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಸಚಿನ್ ಉಳಿದುಕೊಂಡಿದ್ದಂತಹ ಹೋಟೆಲ್ ಸೇರಿ ಎಲ್ಲ ಕಡೆ ಸಿಐಡಿ ತನಿಖೆಯನ್ನ ಮುಂದುವರೆಸಿದೆ. ಸಚಿನ್ ತಂಗಿದ್ದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ. ಲಾಡ್ಜ್ನಲ್ಲಿದ್ದ ಎಂಬ ಶಂಕೆ ಮೇಲೆ ತಪಾಸಣೆ. ಡಿಸೆಂಬರ್ 26 ಗುತ್ತಿಗೆದಾರ ಸಚಿನ್ ಆರೋಪಿಯನ್ನ ಬಂಧಿಸಿಲ್ಲ. ಈ ಮಧ್ಯೆ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾದ ಹೋಟೆಲ್ನಲ್ಲಿ ಸಿಐಡಿ ತನಿಖೆ ನಡೆಸಿದೆ. ಸಚಿನ್ ಚಲನವಲನದ ದೃಶ್ಯಕ್ಕಾಗಿ ಸಿಐಡಿ ಹುಡುಕಾಟ. ಸಿಐಡಿ ಡಿಐಜಿಪಿ ಶಾಂತನು ಹಾಗೂ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ಬೀದರ್ನಲ್ಲಿ ಠಿಕಾಣಿ ಹೂಡಿ ತನಿಖೆ ಚುರುಕಾಗಿಸಿದ್ದಾರೆ. ಶಿವನಗರದಲ್ಲಿರುವ ಹೋಟೆಲ್ನಲ್ಲಿ ಡಿಸೆಂಬರ್ 24ರ ರಾತ್ರಿ ಸಚಿನ್ ಉಳಿದುಕೊಂಡಿದ್ದ ಎನ್ನಲಾಗ್ತಿದೆ. ಈ ಹೋಟೆಲ್ಗೆ ಸಿಐಡಿ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇತ ಸಚಿನ್ ಸಹೋದರಿಯರು ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತಕ್ಷಣವೇ ಸರ್ಕಾರ 1 ಕೋಟಿ ಪರಿಹಾರ ನೀಡಬೇಕು, ಕುಟುಂಬಸ್ಥರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಹೇಳಿದ್ದಾರೆ. ಏನು ಆತ್ಮಹತ್ಯೆ ಕಾರಣ ಆದ ರಾಜು ಕಪ್ನೂರ್ ಅವರ ಸ್ನೇಹಿತರು ಅವರನ್ನು ಇನ್ನೂ ತನ ಅವ್ರಿಗೆ ಬಂಧಿಸಲಿಕ್ಕೆ ಧೈರ್ಯ ಕಾಂಗ್ರೆಸ್ ಸರ್ಕಾರ ಆಗಲಿ ಗುಲ್ಬರ್ಗ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಲ್ಲ. ಸರ್ಕಾರ ಕೂಡ ಸಿಐಡಿ ತನಿಖಾ ವರದಿಗಾಗಿ ಒತ್ತಡ ಹೇರ್ತಿದೆ. ಇದಕ್ಕಾಗಿಯೇ ಸಿಐಡಿ ಡಿಐಜಿಪಿ ಬೀದರ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಕೇಸ್ ತನಿಖೆ ತೀವ್ರಗೊಂಡಿದ್ದು ಸಚಿನ್ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ನೋಡಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.